ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಿವಕುಮಾರ್ ಅವರು ನಿಮಗೂ ಕೂಡ ಲವಲವಿಕೆಯಿಂದ ಕೆಲಸ ಮಾಡ್ತಕ್ಕಂಥ ಇಚ್ಛೆ ಇದೆ. ಇದನ್ನು ಮಾಡುವಾಗ ಇದಕ್ಕೋಸ್ಕರ ನೀವು ಟೈಮನ್ನು ವ್ಯಯ ಮಾಡೋದು ಬಿಟ್ಟು ಒಂದು 2,000 ಎಕರೆಯಲ್ಲಿ 1,000 ಎಕರೆಯಲ್ಲಿ 500 ಎಕರೆಯಲ್ಲಿ ಒಂದು ಲೇಔಟ್ ಮಾಡೋದ್ರಿಂದ ಏನೆಲ್ಲವೂ ಕೂಡ ಆಗೋದಿಲ್ಲ. ಒಂದು ಉಪನಗರಗಳ ಅವಶ್ಯಕತೆ ಇದೆ, ಸ್ಯಾಟಲೈಟ್ ಟೌನ್ಗಳ ಅವಶ್ಯಕತೆ ಇದೆ. ಈ ನಗರಗಳಿಗೆ ಆದ್ಯತೆ ಕೊಡುವಾಗ ರೈತರ ಅಲ್ಲಿನ ಭಾಗದ ಜನರ ಸಮಸ್ಯೆಗಳಿಗೆ ಒತ್ತು ಕೊಟ್ಟು ಅದನ್ನು ದಯವಿಟ್ಟು ಕೈ ಬಿಟ್ಟು ಬೇರೆ ಯೋಜನೆಗಳನ್ನು ಕೈಗೆತ್ಕೊಂಡ್ರೆ ನಿಮಗೂ ಒಳ್ಳೆಯದು, ರಾಜ್ಯಕ್ಕೂ ಒಳ್ಳೆಯದು. ಏನು ಅನಾವಶ್ಯಕವಾಗಿ ಜನ ಮಾತನಾಡ್ತಾರೆ ಇದಕ್ಕೂ ಕೂಡ ಇಲ್ಲಪ್ಪ ಮುಖ್ಯಮಂತ್ರಿಗಳು ಬುದ್ಧಿವಂತರಿದ್ದಾರೆ, ಎಲ್ಲ ಒಂದು ಕಡೆ ಜನರ ಒತ್ತಾಯಕ್ಕೆ ಮಣಿದಿದ್ದಾರೆ. ಈ ಜನರ ಒತ್ತಾಯಕ್ಕೆ ಮಣಿಯೋದಕ್ಕಿಂತ ದೊಡ್ಡತನ ಮತ್ತೊಂದು ಇರೋದಿಲ್ಲ. ಇತಿಹಾಸದಲ್ಲಿ ಉಳ್ಕೋತೀರಾ. ದಯವಿಟ್ಟು ಅದನ್ನು ಕೈ ಬಿಟ್ಟು ಮುಂದಿನ ಯೋಜನೆಗಳಿಗೆ ಸಾಕಷ್ಟಿದೆ. ಒಂದು ಸಾರಿ ನೀವು ಸೂರ್ಯನಗರಕ್ಕೆ ಹೋಗಿ ಬನ್ನಿ, ಎಷ್ಟು ಸಾವಿರಾರು ಎಕರೆ ಮಾಡಿದ್ವಿ, 30,000 ಎಕರೆಗೂ ಮೇಲ್ಪಟ್ಟು ಈಗಾಗಲೇ 1ನೇ ಹಂತದಿಂದ 4ನೇ ಹಂತದವರೆಗೂ ನಾನೇ ಸ್ವತಃ ಮಾಡಿದ್ದೀವಿ. ಅನೇಕ ಯೋಜನೆಗಳನ್ನು ಸುಮಾರು ರೂಪದಲ್ಲಿದ್ದಂಥವನ್ನ ಬಗೆಹರಿಸಿದ್ದೀವಿ. ಇದೆಲ್ಲವೂ ಕೂಡ ನಿಮಗೂ ಕೂಡ ಗೊತ್ತಿದ್ದು ಮತ್ತೆ ಎಲ್ಲ ಒಂದು ಕಡೆ ಹಠಕ್ಕೆ ಬೀಳೋದು ಬೇಡ, ಬಿಡದಿ ಟೌನ್ಶಿಪ್ಪನ್ನು ಮಾಡೋದು ಬೇಡ ಅನ್ನೋದನ್ನು ಸನ್ಮಾನ್ಯ ಹಿರಿಯರಾಗಿರ್ತಕ್ಕಂಥ ಮಾಜಿ ಪ್ರಧಾನಿಗಳಾದ ದೇವೇಗೌಡರಾದಿಯಾಗಿ ವಿನಂತಿ ಮಾಡಿದ್ದಾರೆ. ಇಲ್ಲಿ ಎಲ್ಲ ನಿಮ್ಮ ಪಕ್ಷದವರು ಕೂಡ ಬಹುತೇಕರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ತಾವು ತಮ್ಮ ಅನುಭವವನ್ನು ಹಂಚಿಕೊಂಡು ಇದನ್ನು ಬಿಡದಿ ಟೌನ್ಶಿಪ್ಪನ್ನು ಕೈ ಬಿಡೋದು ನಿಜವಾಗ್ಲೂ ಕೂಡ ಸಮಂಜಸ. ರಾಜ್ಯ ರಾಜಕೀಯಕ್ಕೆ ಬರ್ತಾರೆ ಕೂಡ ಕೈ ಒಂದು ರೈತರಿಂದ ಒಕ್ಕಲೆಬ್ಬಿಸಿ ಬಲವಂತವಾಗಿ ತಗೋಬಾರ್ದು ಅಂತೇಳಿ ಹೇಳಿದ್ದಾರೆ. ಯಾರು ಹೇಳಿ? ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಹರಿಪ್ರಸಾದ್ ಅವರು ಹೇಳಿದ್ದಾರೆ, ಶಿವಕುಮಾರ್ಗೂ ಗೊತ್ತಿದೆ ರೀ. ನನಗನ್ನಿಸ್ತದೆ ಆತ ಮನಸ್ಸು ದೊಡ್ಡ ಅವರು ಇವಾಗ ರಾಜ್ಯದ ಮುಖ್ಯಮಂತ್ರಿಗಳು. ನಾವೆಲ್ಲ ಮೊದಲಿಂದ ಒಂದು ಸ್ವಲ್ಪ ಆ ವಾಡಿಕೆ ಭಾಷೆಯಲ್ಲಿ ಮಾತಾಡ್ತಾ ಇದ್ದವರು. ನಮಗೆ ಒಂದೊಂದು ಸಾರಿ ಮಾತಾಡೋಕ್ಕೆ ಒಂಥರ ಮುಜುಗರ ಆಯ್ತದೆ. ಇದರ ಅವಶ್ಯಕತೆ ಇಲ್ಲ. ದಯವಿಟ್ಟು ಇದನ್ನು ಕೈ ಬಿಡೋದು ಒಳ್ಳೆಯದು. ಹಠ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲ ಒಂದು ಕಡೆ ಅವರಿಬ್ಬರಿಗೂ ಅದಾಗಬಾರ್ದು. ನೋಡಪ್ಪ ಎಂದು ಹೇಳ್ತೀನಿ ಕೇಳಿ, ಯಾವುದೂ ಹಠ ಅಲ್ಲ. ರಾಜ್ಯದ ಆ ಭಾಗದ ಜನರಿಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು ಕೊಡ್ತಕ್ಕಂಥ ನಮ್ಮ ಕರ್ತವ್ಯ. ಜನರಿಗೆ ಬೇಡದೋಗಿರೋದು ಆ ಭಾಗದ ಜನರಿಗೆ ನಾವು ಏನಿದ್ದೀವಿ, ನಮ್ಮ ಜೀವನ ನಡೆಸ್ತಾ ಇದ್ದೀವಿ, ಅದನ್ನು ಬೇಡ ಅಂದಾಗ ನಾವು ಯಾರು ಅದನ್ನು ಕಿತ್ಕೊಳ್ಳೋಕ್ಕೆ.